ನಮಸ್ತೆ ಗೆಳೆಯರೇ, ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವೇನು ಕಲಿತಾ ಇದ್ದೀವಿ ಅಂದರೆ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು ಸ್ಟಾಕ್ ಇನ್ ಹ್ಯಾಂಡ್ ಹೇಗೆ ಯೂಸ್ ಮಾಡೋದು ಈ ಸಾಫ್ಟ್ವೇರಲ್ಲಿ ಅನ್ನೋದು ನೋಡೋಣ. ಸೊ ನೀವು ಈ ಸಾಫ್ಟ್ವೇರ್ ಓಪನ್ ಮಾಡಿದಾಗ ಇಲ್ಲಿ ಕಾಣಬಹುದು ರೆಕಾರ್ಡ್ಸ್. ಈ ರೆಕಾರ್ಡ್ಸಲ್ಲಿ ನಿಮಗೆ ಸ್ಟಾಕ್ ಇನ್ ಹ್ಯಾಂಡ್, ಈ ಸ್ಟಾಕ್ ಇನ್ ಹ್ಯಾಂಡಲ್ಲಿ ಜಸ್ಟ್ ನೀವು ಒಂದು ಕ್ಲಿಕ್ ಮಾಡಿದ್ರೆ ಶೋ ಆಲ್ ಸ್ಟಾಕ್ಸ್ ಅಲ್ಲಿ ನಿಮ್ಮ ಹತ್ರ ಇರೋ ಎಲ್ಲ ಪ್ರಾಡಕ್ಟ್ ಲಿಸ್ಟು ಪ್ಲಸ್ ನೀವು ನೋಡ್ಬೋದಾಗ ಇರೋವಂಥದ್ದು ಇಲ್ಲಿ ಕ್ವಾಂಟಿಟಿ ಆ್ಯಂಡ್ ಯೂನಿಟ್ ಎಲ್ಲಾನು ನೀವು ಒಂದೇ ಪೇಜಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಈಗ ಎಲ್ಲದರಲ್ಲೂ 100 ಕ್ವಾಂಟಿಟಿ ಇದೆ. ಯೂನಿಟ್ ಬಂದ್ಬಿಟ್ಟು ಬೇರೆ ಆಗಿರ್ಬೋದು, ಕೆಜಿಸು, ಪ್ಯಾಕೆಟ್ಸು, ಬಾಕ್ಸಸ್ಸು, ಪೀಸಸ್ಸು ಎಲ್ಲ ಇದೆ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಈಗ ಕ್ಯಾಬೇಜ್ ತಗೊಳ್ತೀನಿ. ಕ್ಯಾಬೇಜ್ ಎಷ್ಟಿದೆ? 99 ಇದೆ ಅಲ್ವಾ? ಇವಾಗ 102. ಸೊ ನಾನು ಸೇಲ್ಸ್ಗೆ ಹೋಗಿ ಸೇಲ್ ಮಾಡಿ ನೋಡೋಣ ಏನಾಗುತ್ತೆ ಕ್ಯಾಬೇಜ್ ಅನ್ನೋದು. 102 ಬಂತಲ್ಲ. ಸೊ ನಾನು ಒಂದು ಸ್ಟಾಕ್ ಏನು ಮಾಡ್ತೀನಿ ಅಂದರೆ 102. ಈಗ 2 ಕ್ವಾಂಟಿಟಿ ನಾನು ಸೇಲ್ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ಬಿಲ್ ಬಂದಿದೆ. ಈಗ ಇದೇ ಇದರಲ್ಲಿ ಡ್ಯಾಶ್ ಬೋರ್ಡ್ ಇದೆ. ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಾವು ರೆಕಾರ್ಡ್ಸ್ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ಸ್ಟಾಕ್ ಇನ್ ಹ್ಯಾಂಡ್. ಓಕೆ, ಸೇಮ್ ಸ್ಟಾಕ್ ಇನ್ ಹ್ಯಾಂಡ್ ಅಲ್ಲಿ ಇಲ್ಲಿ ಟೈಪ್ಸ್ ಇದೆ, ಬಾರ್ ಕೋಡ್ ಅಂಡ್ ಪ್ರಾಡಕ್ಟ್ ನೇಮ್, ಕ್ಯಾಟಗರಿ ವೈಸ್ ಎಲ್ಲ ಸೆಟ್ ಮಾಡ್ಬೋದು. ಸೊ ಕ್ಯಾಬೇಜ್ ನೋಡ್ಬೋದು, ಆಗ್ಲೇ 99 ಇತ್ತು, 97 ಆಗ್ತದೆ. ಸೊ ಇದೇ ವ್ಯತ್ಯಾಸ ನಿಮಗೆ ಸ್ಟಾಕ್ ಇನ್ ಹ್ಯಾಂಡ್ ಅಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ರಿಟೇಲ್ ಡ್ಯಾಟಿ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ನೀವು ಈಗ ಮಾಡಿರೋ ಟ್ರಾನ್ಸಾಕ್ಷನ್ ಅಲ್ಲಿನೂ ಮುಂಚೆ ಟ್ರಾನ್ಸಾಕ್ಷನ್ಗೂ ತದನಂತರ ಟ್ರಾನ್ಸಾಕ್ಷನ್ಸ್ ನೋಡ್ಬೋದು ಸ್ಟಾಕ್ ಇನ್ ಹ್ಯಾಂಡ್ ಎಲ್ಲಿದೆ, ಎಷ್ಟಿದೆ ಅಂತ. ಥ್ಯಾಂಕ್ ಯು.